ಕೊಲ್ಲಿಸಿಕೊಳ್ಳು ಅನ್ನೋದು ಸಿದ್ಧಾಂತದಲ್ಲ, ಇದು ಧಾರ್ಮಿಕವಾಗಿ ಅದನ್ನು ತಡೆಯುವ ಸಾಧ್ಯತೆಗಳು ನಮ್ಮಲ್ಲಿ ಇದಾವೆ ಅನ್ನುವಂಥದ್ದು ಶಕ್ತಿ ಐತೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತೇನು ನಾವು ಹಿಂದೂಗಳ ಒಂದು ಮಾರಣ ಹೋಮ ಅಲ್ಲಿ ಬಂಗ್ಲಾದಲ್ಲಿ ನಡೀತಾ ಇದೆ, ಅದು ತಪ್ಪಿಸ್ಬೇಕಾಗಿದೆ, ಅದು ಆಗಬಾರ್ದಾಗಿದೆ. ನಾವು ಇವತ್ತು ರಿಕ್ವೆಸ್ಟ್ ಮಾಡಿದ್ದೀವಿ, ಅನಿವಾರ್ಯ ಅದು ನೋಡಿ ಪ್ರತಿಯೊಂದು ಕೆಲ ಯುದ್ಧ ಘೋಷಣೆ ಮಾಡೋಕ್ಕೆ ಸಾಧ್ಯ ಇರುವುದಿಲ್ಲ. ಆಗ ಅಂತಾರಾಷ್ಟ್ರೀಯ ಒಂದು ಏನೋ ಸಂಬಂಧ ಇರ್ತಾವೆ, ಅದ್ರ ಮೂಲಕ ಪ್ರೆಷರ್ ಮಾಡಿ ಕಡಿಮೆ ಮಾಡಬಹುದೇನೋ ಮಾಡೋಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ನಾವು ಇವತ್ತು ಈ ವಿಚಾರಗಳನ್ನ ಚಿಂತನೆ ಮಾಡಿ ಈ ನಮ್ಮ ಹಿಂದೂಗಳ ಹತ್ಯೆ ಮಾಡಲಿಕ್ಕೆ ಹೋಗ್ಬಿಡ್ರಪ್ಪ, ನಾವು ಇಲ್ಲ ಅಂಥವ್ರದ್ದು ನೋಡ್ತೀವಿ ಅವ್ರನ್ನ ಅನ್ನುವಂಥ ಬರೀ ಬಾಯಲ್ಲಿ ಹೇಳೋದಲ್ಲ, ಅದ್ರ ಒಳ್ಳೆಯ ಸಂದೇಶ ಬಿತ್ತಿದ್ರೆ ಕಡಿಮೆ ಆಗ್ಬೋದು ಇದೆಲ್ಲ ಅನ್ನುವಂಥ ಮಾತು ಹೇಳ್ತಾ, ಆದರೂ ಸಹಜದ ನಮ್ಮ ಹಿಂದೂಗಳ ನಮ್ಮ ಸಂಬಂಧಿಸಿದಂಥವ್ರಿಗೆಲ್ಲೇ ತೊಂದರೆ ಆಗೋದು, ಹತ್ಯೆ ಆಗೋದು ನೋಡಿದರೆ ಸಹಜವಾಗಿ ಯಾರಿಗಾದ್ರೂ ನೋವು ಆಗ್ತದೆ. ಆ ದಿಶೆಯಲ್ಲಿ ನಾವು ಕೇಳಬೇಕಾಗಿದ್ದು ಇವತ್ತು ಬಾಂಗ್ಲಾಕ್ಕೆ ಹೇಳಿದಂಥವ್ರು ಹಿಂದೂಗಳ ಹತ್ಯೆ ಮಾಡಬೇಡ್ರಪ್ಪ, ನಾವು ನಮ್ಮ ಮುಸಲ್ಮಾನ್ ಬಾಂಧವ್ರ ಜೊತೆಗೆ ಚೆನ್ನಾಗಿರ್ತೀವಿ ಅನ್ನೋಂಥ ಮೆಸೇಜ ಕೊಟ್ಟರೆ ಸಮಾಧಾನ ಆಗ್ತದೆ, ಬಿಟ್ಟು ಹೋಗ್ತದೆ ಅನ್ನುವಂಥದ್ದು. ಅದೇನೋ ಆಗಲಿ, ಭಾರತಕ್ಕೆ ಮಾತ್ರ ಕಳವಳಾಗ್ಯದ, ನೋವಾಗ್ಯದ, ಸಂಕಟ ಆಗ್ಯದ. ನಮ್ಮ ಹಿಂದೂ ಸಹೋದರಿಯರನ್ನ ಅಲ್ಲಿ ತೊಂದರೆಗೀಡು ಮಾಡೋದು ನೋಡಿ, ಅಥವಾ ಕೊರೆ ಆಗೋದು ನೋಡಿದಾಗ ಅಂತಲೂ ಮಾತು ನೆನಪಿಸ್ಕೊಳ್ತಾ, ಅದೇ ನಾವು ಸಹಿತ ನಮ್ಮ ವ್ಯವಸ್ಥೆ ಅಥವಾ ಸಿದ್ಧಾಂತವನ್ನು ಚೇಂಜ್ ಮಾಡಿಕೊಂಡು ಪ್ರೀತಿಯಿಂದ ಅವರನ್ನು ನಾವು ಏನು ಬರಮಾಡಿಕೊಂಡ್ರೆ ಮೋಸ್ಟ್ಲಿ ಈ ಸಮಸ್ಯೆ ಸಾಲ್ವ್ ಆಗಬಹುದು. ಯಾಕಂದ್ರೆ ಎಲ್ಲರಿಗೂ ಬಡದಾಡೋದು ಬೇಡ ಆಗ್ಯದ, ಸಾಯೋದು ಬೇಡ ಆಗ್ಯದ, ಪ್ರೀತಿಯಿಂದ ಇರೋದು ಬೇಕಾಗ್ಯದ ಅನ್ನೋದು ಅಷ್ಟೇ ಸತ್ಯದ. ಆದರೂ ಸ್ವಲ್ಪ ಎರಡೂ ಕಡೆಯ ಮೂಲಭೂತವಾದಿಗಳು ಇಂಥದ್ದು ಮಾಡಿಕೊಡೋದ್ರಿಂದಾಗೆ ಈ ಸಮಸ್ಯೆಗಳು ಹೇಳ್ತಾ ಇದ್ದಾವೆ. ಅದಕ್ಕೆ ನಾವು ಮತ್ತು ಚಿಂತನೆ ಮಾಡಿ ಅವ್ರ ವಿಶ್ವಾಸ ತೊಗೊಂಡು ವಿಶ್ವಾಸವನ್ನು ತೋರಿಸಿ ಈ ಸಮಸ್ಯೆನ ಸಾಲ್ವ್ ಮಾಡಿಕೊಳ್ಬಹುದು ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ತಾ, ಆದರೂ ಕೊನೆಗೆ ಬಂಗಾಳಿಗಳಿಗೆ ಅಥವಾ ಬಂಗಾಳ ಸರ್ಕಾರಕ್ಕೆ ನಮ್ಮ ಸರ್ಕಾರ ಇವತ್ತು ಕೇಳ್ಕೊಂಡಂದ್ರೆ ನೀವು ದಯವಿಟ್ಟು ಇವರಿಗೆ ಸ್ವಲ್ಪ ಶಿಕ್ಷೆ ಕೊಡ್ರಿ, ಯಾರು ಅಪರಾಧಿಗಳಿದ್ದಾರೆ ಅಂತ ತಪ್ಪು ಮಾಡ್ತಾ ಇದ್ದಾರೆ, ಹಿಂದೂ ಗುಡಿಗಳನ್ನ ಕೆಡುವುದು, ಹಿಂದೂ ಜನರಿಗೆ ಬೈಯುವುದು, ಟೀಕೆ ಮಾಡೋದು, ಬಡಿದು ಮಾಡುವಂಥ ಹತ್ಯೆ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಅವ್ರು ಶಿಕ್ಷೆ ಮಾಡಿರಿ ಅಂತೇನೋ ಕೇಳ್ಕೊಂಡಿದ್ದಾರೆ. ಅವ್ರು ಕೇಳ್ಕೊಬೇಕಾಗಿದ್ದು ಅವ್ರ ಧರ್ಮನೂ ಹೌದು, ಬಂಗಾಳಿಗಳದ್ದು ನಮ್ಮದು ಅವ್ರ ಜೊತೆ ಪ್ರೀತಿಯಿಂದ ಇವರು ನಮ್ಮ ಧರ್ಮನೂ ಹೌದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ದೇಶ ಚಿತ್ರವಿದು ಸತ್ಯದ ಕೈಗೊಂಡ ವಂದನೆಗಳು.